ಓಂ ನಮಃ ಶಿವಾಯ. ಎಲ್ಲರಿಗೂ ನನ್ನ ನಮನಗಳು. ಈ ಮಾಹಿತಿಯು ನಿಮಗೆ ಉಪಯುಕ್ತವೆನಿಸಿದರೆ ಲೈಕ್ ಮಾಡಿ. ಇಂದು ನಾವು ಮಕರ ರಾಶಿಯವರ ಭವಿಷ್ಯದ ಬಗ್ಗೆ ಗಂಭೀರವಾಗಿ ಚರ್ಚಿಸೋಣ. ಏಪ್ರಿಲ್ 14, 15, 16 ಮತ್ತು 17ರ ಆ 4 ದಿನಗಳಲ್ಲಿ ಒಬ್ಬ ವ್ಯಕ್ತಿಯ ಮೂಲಕ ನಿಮ್ಮ ಬದುಕಿನಲ್ಲಿ ಏನಾದಲಿದೆ ಎಂಬ ಸತ್ಯ ತಿಳಿದರೆ ಮಕರ ರಾಶಿಯವರು ಖಂಡಿತವಾಗಿಯೂ ದಿಗ್ಭ್ರಮೆಗೊಳ್ಳುತ್ತಾರೆ. ಅಂದರೆ ಮಕರ ರಾಶಿಯವರಿಗೆ ಇಂದಿನಿಂದ ನಿಖರವಾಗಿ ಈ 4 ದಿನಗಳ ಅವಧಿಯಲ್ಲಿ ಏಪ್ರಿಲ್ 14ರಿಂದ ನಿಮ್ಮ ಜೀವನದಲ್ಲಿ ಒಂದು ಕ್ರಾಂತಿಕಾರಕ ಮತ್ತು ಭಯಾನಕ ಬದಲಾವಣೆ ಆರಂಭವಾಗಲಿದೆ. ಇದು ಕೇವಲ ಸಾಧಾರಣವಾದ ಬದಲಾವಣೆಯಲ್ಲ. ಕಳೆದ 1 ಶತಮಾನದ ಇತಿಹಾಸದಲ್ಲೇ ಕಾಣದಂತಹ ಅಮೃತ ಸಿದ್ಧಿಯೋಗ ಮತ್ತು ಮಹಾತಾಂಡವ ಯೋಗವು ನಿಮ್ಮ ಜಾತಕದಲ್ಲಿ ಏಕಕಾಲಕ್ಕೆ ಮಿಲನವಾಗುತ್ತಿದೆ. ಆದ್ದರಿಂದ ಮಕರ ರಾಶಿಯವರು ಈ ಸಂದೇಶವನ್ನು ಗಮನಿಸದೆ ಹೋದರೆ ಮುಂದಿನ ದಿನಗಳಲ್ಲಿ ಅವರು ಅಪಾರವಾದ ಸಂಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ. ಏಕೆಂದರೆ ನಿಮ್ಮ ಭಾಗ್ಯವು ನಿಮ್ಮ ಬಾಗಿಲನ್ನು ಬಡಿಯುತ್ತಿರುವ ಈ ಸುಸಮಯದಲ್ಲಿ ನಿಮ್ಮನ್ನು ವಿನಾಶದ ಹಾದಿಗೆ ತಳ್ಳಲು ಹೊಂಚು ಹಾಕುತ್ತಿರುವ ಆ ರಹಸ್ಯ ವ್ಯಕ್ತಿ ಯಾರು ಎಂಬುದನ್ನು ನೀವು ಗುರುತಿಸಲೇಬೇಕು. ನಿಮ್ಮ ಸಂಸಾರದಲ್ಲಿ ಅಶಾಂತಿಯ ವಿಷ ಬಿತ್ತಲು ಪ್ರಯತ್ನಿಸುತ್ತಿರುವ ಮತ್ತು ನಿಮ್ಮ ಮುಖದಲ್ಲಿನ ಮಂದಹಾಸವನ್ನು ಸಹಿಸಲಾಗದ ವ್ಯಕ್ತಿಯೊಬ್ಬರು ನಿಮ್ಮ ಬೆನ್ನು ಹಿಂದೆ ಇದ್ದಾರೆ. ಆದರೆ ಏಪ್ರಿಲ್ 14ರ ನಂತರ ಆ ವ್ಯಕ್ತಿಗಳಿಂದ ನೀವು ಹೇಗೆ ದೂರವಿರಬೇಕು? ಆ ನಂತರ ನಿಮ್ಮ ಜಾತಕದಲ್ಲಿ ಸೃಷ್ಟಿಯಾಗುವ ಆ ಕುಬೇರ ಯೋಗವು ನಿಮ್ಮ ಕೈ ಸೇರುತ್ತದೆಯೋ ಅಥವಾ ನಿಮ್ಮ ಅಜಾಗರೂಕತೆಯಿಂದ ಜಾಲಿ ಹೋಗುತ್ತದೆಯೋ ಎಂಬುದನ್ನು ನಾವು ಈ ವಿಶ್ಲೇಷಣೆಯಲ್ಲಿ ಸವಿಸ್ತಾರವಾಗಿ ತಿಳಿಯೋಣ. ಈ ಮಾಹಿತಿಯನ್ನು ಎಲ್ಲಿಯೂ ಅರ್ಧಕ್ಕೆ ಬಿಡದೆ ಕೊನೆಯವರೆಗೂ ಗ್ರಹಿಸಿ. ಏಕೆಂದರೆ ಇದು ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಿಸಬಲ್ಲ ಅತ್ಯಂತ ಪ್ರಮುಖ ಎಚ್ಚರಿಕೆಯಾಗಿದೆ. ವಿಷಯದ ಆಳಕ್ಕೆ ಇಳಿಯುವ ಮುನ್ನ ಈ ಸಂದೇಶವನ್ನು ಗೌರವಿಸಿ ಮತ್ತು ಪರಮಾತ್ಮನ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ ಎಂದು ಪ್ರಾರ್ಥಿಸಿ. ಅಚಲವಾದ ನಂಬಿಕೆಯಿಂದ ಕಮೆಂಟ್ ಬಾಕ್ಸ್ನಲ್ಲಿ ಹರಹರ ಮಹಾದೇವ ಶಂಭೋ ಶಂಕರ ಎಂದು ಸ್ಮರಿಸಿ. ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಅಂತ್ಯವಾಗುವ ಸುದಿನಗಳು ಈಗ ಹತ್ತಿರವಾಗಿವೆ. ಮಕರ ರಾಶಿಯವರೇ, ನಿಮಗೆ ಒಂದು ಸಣ್ಣ ವಿನಂತಿ. ನಿಮ್ಮ ಜೀವನದಲ್ಲಿ ಸಂಭವಿಸಲಿರುವ ಈ ಲೇಖನಿ ಬದಲಾವಣೆಗಳ ಬಗ್ಗೆ ಪೂರ್ಣವಾಗಿ ತಿಳಿಯುವ ಮೊದಲು ಈ ಸತ್ಯವನ್ನು ಒಪ್ಪಿಕೊಳ್ಳಿ. ಏಕೆಂದರೆ ಈ ರಾಶಿಚಕ್ರಕ್ಕೆ ಸಂಬಂಧಿಸಿದ ಇಂತಹ ಮಹತ್ವದ ಎಚ್ಚರಿಕೆಗಳನ್ನು ನೀವು ಯಾವುದೇ ಕಾರಣಕ್ಕೂ ತಪ್ಪಿಸಿಕೊಳ್ಳಬಾರದು. ಈಗ ವಿಷಯಕ್ಕೆ ಬರುವುದಾದರೆ, ಮಕರ ರಾಶಿಯವರೇ, ನಿಮ್ಮ ಬದುಕು ಹಿಂದೆಂದೂ ಕಾಣದಂತಹ ಭೀಕರ ತಿರುವು ಪಡೆಯಲಿದೆ. ಏನು ಮಾಡಬೇಕೆಂದು ತೋಚದ ದ್ವಂದ್ವದ ಪರಿಸ್ಥಿತಿ, ನಿಮ್ಮನ್ನು ನಿದ್ದೆಯಿಲ್ಲದಂತೆ ಮಾಡುವ ಆರ್ಥಿಕ ಬಡತನ ಮತ್ತು ನಿಮ್ಮ ಏಳಿಗೆಯನ್ನು ತಡೆಯಲು ಯತ್ನಿಸುತ್ತಿರುವ ಆ ಅದೃಷ್ಟ ಶತ್ರುಗಳು ಇವೆಲ್ಲವೂ ನಿಮ್ಮನ್ನು ಮೌನವಾಗಿ ಅಳುವಂತೆ ಮಾಡುತ್ತಿರಬಹುದು. ವಾಸ್ತವವಾಗಿ ಈ ಸತ್ಯಗಳನ್ನು ಆಲಿಸುವಾಗ ನಿಮ್ಮ ಕಣ್ಣುಗಳು ತೇವವಾಗುತ್ತವೆ ಮತ್ತು ಹೃದಯದ ಬಡಿತ ಏರುತ್ತದೆ. ಏಕೆಂದರೆ ನಾಳೆ, ಅಂದರೆ ಈ ಏಪ್ರಿಲ್ 14 ದೈವಿಕವಾಗಿಯೂ ಮತ್ತು ಅಷ್ಟೇ ನಿರ್ಣಾಯಕವಾಗಿಯೂ ಇರಲಿದೆ. ಈ ತಿಂಗಳು ನಿಮ್ಮ ಬದುಕನ್ನು ಅದ್ಭುತ ನಂದನವನವನ್ನಾಗಿ ಮಾರ್ಪಡಿಸಬಹುದು ಅಥವಾ ನಿಮ್ಮನ್ನು ಅಸಹನೀಯ ಸಂಕಷ್ಟಗಳ ಸುಲಿಗೆ ತಳ್ಳಬಹುದು. ಈ ವಿಧಿಯ ಬದಲಾವಣೆಯನ್ನು ಯಾವುದೇ ಗ್ರಹಗತಿ ಅಥವಾ ನಕಾರಾತ್ಮಕ ಶಕ್ತಿಯೂ ರೋಧಿಸಲು ಸಾಧ್ಯವಿಲ್ಲ. ವರ್ಷಗಳಿಂದ ನಿಮ್ಮ ಅದೃಷ್ಟದೊಂದಿಗೆ ಹೋರಾಡಿ ನೀವು ದಣಿದಿದ್ದರೆ ಮತ್ತು ಇನ್ನೂ ತಾಳ್ಮೆಯಿಲ್ಲ ಎಂದು ಕೈಚೆಲ್ಲಿದ್ದರೆ ನಾನು ಹೇಳಲಿರುವ ಈ ಮಾತುಗಳನ್ನು ಕೇವಲ 5 ನಿಮಿಷಗಳ ಕಾಲ ನಿಮ್ಮ ಮನಸ್ಸಿನಲ್ಲಿ ಭದ್ರವಾಗಿ ತುಂಬಿಸಿಕೊಳ್ಳಿ. ನಾನು ಏನೋ ತಮಾಷೆ ಮಾಡುತ್ತಿದ್ದೇನೆ ಎಂದು ಭಾವಿಸಬೇಡಿ. ನಾನು ಇಲ್ಲಿ ಪೂರ್ಣ ಪ್ರಾಮಾಣಿಕತೆಯಿಂದ ಪ್ರಮಾಣ ಮಾಡುತ್ತಿದ್ದೇನೆ. ನನ್ನ ಆರಾಧ್ಯ ದೈವವನ್ನೇ ಸಾಕ್ಷಿಯಾಗಿಟ್ಟು ಹೇಳುತ್ತಿದ್ದೇನೆ. ಏಪ್ರಿಲ್ ತಿಂಗಳಿನಲ್ಲಿ ನಾನು ನುಡಿಯಲಿರುವ ಪ್ರತಿಯೊಂದು ಭವಿಷ್ಯವಾಣಿಯೂ ಒಂದು ವೇಳೆ ಸುಳ್ಳಾದರೆ ಇಂದಿನಿಂದ ಜ್ಯೋತಿಷ್ಯದ ಬಗ್ಗೆ ವಿಶ್ಲೇಷಣೆ ಮಾಡುವುದನ್ನೇ ನಾನು ಸಂಪೂರ್ಣವಾಗಿ ನಿಲ್ಲಿಸುತ್ತೇನೆ. ಇದು ಕೇವಲ ಮಾತಲ್ಲ, ನನ್ನ ಅಚಲವಾದ ನಿರ್ಧಾರ. ಆದ್ದರಿಂದ ಏಪ್ರಿಲ್ 14ರಿಂದ ಆರಂಭವಾಗುವ ಈ ಕಾಲಘಟ್ಟವು ನಿಮ್ಮ ಪಾಲಿಗೆ ಅತ್ಯಂತ ಪ್ರಭಾವಶಾಲಿಯಾಗಿರಲಿದೆ. ಈ ಕಲಿಯುಗದಲ್ಲಿ ಯಾರೂ ಊಹಿಸಲು ಸಾಧ್ಯವಿಲ್ಲದಂತಹ ಪವಾಡವೊಂದು ಜರುಗಲಿದೆ. ವಿಶೇಷವಾಗಿ ಏಪ್ರಿಲ್ 15ರಿಂದ ಸರ್ವಾರ್ಥ ಸಿದ್ಧಿ ಯೋಗಗಳ ಪ್ರಬಲ ಸಂಯೋಜನದೊಂದಿಗೆ ಅಮೃತ ಸಿದ್ಧಿ ರಾಜಯೋಗವು ನಿಮ್ಮ ಜಾತಕದಲ್ಲಿ ಏಕಕಾಲಕ್ಕೆ ಮಿಲನವಾಗುತ್ತಿದೆ. ಕಳೆದ 100 ವರ್ಷಗಳಲ್ಲಿ ಇಂತಹ ಅಪರೂಪದ ಯೋಗ ಒದಗಿ ಬಂದಿಲ್ಲ. ನೀವು ಈ ಮಾಹಿತಿಯನ್ನು ಪಡೆಯುತ್ತಿದ್ದರೆ ಅದು ಕೇವಲ ಆಕಸ್ಮಿಕವಲ್ಲ, ಪರಮಾತ್ಮನು ನಿಮಗೆ ನೀಡುತ್ತಿರುವ ಸ್ಪಷ್ಟವಾದ ದೈವಿಕ ಸಂಕೇತ. ನಿಮ್ಮ ಸುಕಾಲ ಸನ್ನಿಹಿತವಾಗಿದೆ ಮತ್ತು ನಿಮ್ಮ ವಿಜಯದ ಓಟ ಆರಂಭವಾಗಿದೆ ಎಂದು ಹೇಳಲು ಇದು ಮುನ್ಸೂಚನೆ. ಮಕರ ರಾಶಿಯವರೇ, ಏಕಾಗ್ರತೆಯಿಂದ ಕೇಳಿ. ನಿಮ್ಮ ಜಾತಕದಲ್ಲಿ ಈಗ ಸಕ್ರಿಯವಾಗಿರುವ ಗ್ರಹಗಳ ಚಲನೆಯನ್ನು ಕಳೆದ 100 ದಿನಗಳಲ್ಲಿ ಯಾರಾದರೂ ಊಹಿಸಿದ್ದಾರಾ? ಆದ್ದರಿಂದ ನೀವು ಈ ರಹಸ್ಯಗಳನ್ನು ತಿಳಿಯುತ್ತಿರುವುದು ಕೇವಲ ಆಕಸ್ಮಿಕವಲ್ಲ, ಅದು ದೈವಿಕ ನಿರ್ಧಾರವೇ ಹೌದು. ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ, ವಿಶೇಷವಾಗಿ ಈ ಏಪ್ರಿಲ್ 14ರ ನಂತರ ಅಮೃತ ಸಿದ್ಧಿ ಯೋಗದ ಪ್ರಭಾವದಿಂದ ಸಂಭವಿಸುವ 3 ಅತ್ಯಂತ ನಿಗೂಢ ವಿಷಯಗಳನ್ನು ನಾನು ಈಗ ನಿಮ್ಮ ಮುಂದೆ ಇಡುತ್ತೇನೆ.
ನಾನು ಮಾಡುತ್ತಿರುವ ಈ ಘೋಷಣೆಯು ನಿಮ್ಮನ್ನು ಹೆದರಿಸಲು ಅಥವಾ ಪ್ರಸಿದ್ಧಿಗಾಗಿ ಅಲ್ಲ. ಇದು ನನ್ನ ಸಾರ್ವಜನಿಕ ಭರವಸೆಯಾಗಿದೆ. ನಾನು ಈಗ ಹೇಳುತ್ತಿರುವ ಈ 3 ವಿಷಯಗಳಲ್ಲಿ ಯಾವುದು ನಿಜ, ಯಾವುದು ಸುಳ್ಳು ಎಂಬುದನ್ನು ನೀವೇ ಕಾಲಾನಂತರದಲ್ಲಿ ಅರಿಯುವಿರಿ. ನಿಮಗೆ ಧೈರ್ಯವಿದ್ದರೆ ಮಾತ್ರ ಈ ಸಂದೇಶವನ್ನು ಪೂರ್ಣವಾಗಿ ಆಲಿಸಿ. ಏಕೆಂದರೆ ಈಗ ಬಹಿರಂಗವಾಗಲಿರುವ ರಹಸ್ಯಗಳು ನಿಮ್ಮನ್ನು ಬೆರಗುಮಡಿಸಲಿವೆ. ಜಗತ್ತಿನ ಅನೇಕ ಜನರು ನಿಮ್ಮನ್ನು ಭಯಭೀತರನ್ನಾಗಿ ಮಾಡಿ ನಲುಗಲು ಬಿಡುತ್ತಾರೆ. ಆದರೆ ನಾನು ನಿಮಗೆ ಭಯ ತೋರಿಸುತ್ತಿಲ್ಲ, ಬದಲಾಗಿ ಭವಿಷ್ಯದ ಸತ್ಯದ ದರ್ಶನ ಮಾಡಿಸುತ್ತಿದ್ದೇನೆ. ಏಪ್ರಿಲ್ 14ರ ನಂತರ ಅಮೃತ ಸಿದ್ಧಿ ಯೋಗದ ಜೊತೆಗೆ ಏಪ್ರಿಲ್ 15, 16, 17 ಮತ್ತು 18ರಂದು ನಿಮ್ಮ ಜೀವನದಲ್ಲಿ 3 ಅತ್ಯಂತ ನಿಗೂಢ ಘಟನೆಗಳು ನಡೆಯಲಿವೆ. ಈ ಘಟನೆಗಳು ನಿಮ್ಮ ಜೀವನದ ಹಾದಿಯನ್ನೇ ಬದಲಿಸುವ ಶಕ್ತಿಯನ್ನು ಹೊಂದಿವೆ. ಮೊದಲಿನ ತಲಹಾಸಿನಲ್ಲಿ ನಿಮ್ಮನ್ನು ಆರಾಡಿಸುವುದರಲ್ಲಿ ಯಾರಲ್ಲಿ ಆಸಕ್ತಿಯಿಲ್ಲ. ಮಹಾತಾಂಡವ ಯೋಗವು ಕ್ರಿಯಾಶೀಲವಾಗುತ್ತದೆ. ಇದು 2 ಅಂಚಿನ ಹರಿತವಾದ ಖಡ್ಗದಂತೆ. ಈ ಸಮಯವನ್ನು ನೀವು ಜಾಣ್ಮೆಯಿಂದ ಬಳಸಿಕೊಂಡರೆ ನಿಮ್ಮ ಅದೃಷ್ಟವು 4 ದಿಕ್ಕುಗಳಲ್ಲಿಯೂ ಬೆಳಗುತ್ತದೆ. ಆದರೆ ನೀವು ಮಾಡುವ ಒಂದು ಸಣ್ಣ ತಪ್ಪು ನಿಮ್ಮ ಮನೆಯ ಸುಖಶಾಂತಿಯನ್ನು ಸ್ಮಶಾನದ ಮೌನದಂತೆ ಅಸ್ಥಿರಗೊಳಿಸಬಹುದು. ಅದಕ್ಕಾಗಿಯೇ ಏಪ್ರಿಲ್ ಮತ್ತು ಮೇ ತಿಂಗಳ ಈ ದಿನಗಳನ್ನು ನಿಮ್ಮ ಬದುಕಿನ ಅತ್ಯಮೂಲ್ಯ ಕ್ಷಣಗಳೆಂದು ಭಾವಿಸಿ ಪ್ರತಿ ಪದವನ್ನು ಗ್ರಹಿಸಿ. ಒಂದು ವೇಳೆ ನೀವು ಈ ಸತ್ಯವನ್ನು ಹಗುರವಾಗಿ ತೆಗೆದುಕೊಂಡರೆ ಅಥವಾ ನಿರ್ಲಕ್ಷಿಸಿದರೆ, ಬಡತನ ಮತ್ತು ಅವಮಾನವು ಮುಂದಿನ 7 ಜನ್ಮಗಳವರೆಗೆ ನಿಮ್ಮನ್ನು ಬೆಂಬಿಡದೆ ಕಾಡಬಹುದು ಎಂಬುದು ನೆನಪಿರಲಿ. ಆದರೆ ನಾನೀಗ ಹೇಳುತ್ತಿರುವ ವಿಷಯಗಳನ್ನು ನೀವು ಪೂರ್ಣ ಹೃದಯದಿಂದ ಒಪ್ಪಿಕೊಂಡರೆ, ಆ ಕ್ಷಣವೇ ಮುಂದಿನ 7 ತಲೆಮಾರುಗಳಿಗೆ ಅಚಲವಾದ ಸಂಪತ್ತು ಮತ್ತು ಗೌರವದ ಅಡಿಪಾಯವಾಗಲಿದೆ. ಇದು ಕೇವಲ ನಿಮ್ಮ ಜೀವನವಲ್ಲ, ನಿಮ್ಮ ಇಡೀ ವಂಶದ ಭವಿಷ್ಯವನ್ನೇ ಬದಲಿಸುವ ಕಾಲಘಟ್ಟ. ಈಗ ನಿಧಾನವಾಗಿ ಉಸಿರಾಡಿ ಮತ್ತು ಗಮನವಿಟ್ಟು ಆಲಿಸಿ. ಈ 3 ಪ್ರಮುಖ ವಿಷಯಗಳನ್ನು ಹೇಳುವ ಮುನ್ನ ನಾನು ನಿಮಗೆ ಗಂಭೀರ ಎಚ್ಚರಿಕೆ ನೀಡುತ್ತಿದ್ದೇನೆ. ಇವು ಕೇವಲ ಪದಗಳಲ್ಲ, ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ನಿಮ್ಮನ್ನು ಎಚ್ಚರಿಸುವ ಮಹಾನ್ ಸತ್ಯಗಳು. ಮೊದಲನೆಯದು ನಿಮ್ಮ ಕುಡುಕ ಅಥವಾ ದುಷ್ಟ ಶತ್ರುಗಳ ಸರ್ವನಾಶದ ಬಗ್ಗೆ. ಎರಡನೆಯದು ನಿಮ್ಮ 7 ಜನ್ಮಗಳ ಬಡತನವನ್ನು ಸಂಪೂರ್ಣವಾಗಿ ಕಿತ್ತುಹಾಕುವ ವಿಷಯ. ಮೂರನೆಯ ಸಂಗತಿ ಎಷ್ಟು ಭೀಕರವಾಗಿದೆ ಎಂದರೆ, ಅದನ್ನು ಅರಗಿಸಿಕೊಳ್ಳಲು ನಿಮ್ಮ ಹೃದಯವನ್ನು ಕಲ್ಲಾಗಿ ಪರಿವರ್ತಿಸಬೇಕಾಗುತ್ತದೆ. ಸಾಮಾನ್ಯ ಜನರು ಅಂತಹ ರಹಸ್ಯಗಳನ್ನು ಕೇಳಿದಾಗ ದಿಕ್ಕು ತೋಚದಂತಾಗುತ್ತಾರೆ. ಅಗ್ನಿದೇವನನ್ನು ಸಾಕ್ಷಿಯಾಗಿಟ್ಟುಕೊಂಡು ನಾನು ಇದನ್ನು ಪ್ರತಿಪಾದಿಸುತ್ತಿದ್ದೇನೆ. ಈ 3 ವಿಷಯಗಳು ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಬರುವ ಅಮೃತ ಸಿದ್ಧಿ ಯೋಗದ ಅವಧಿಯಲ್ಲಿ ನಿಮ್ಮ ಜೀವನದಲ್ಲಿ ಅಕ್ಷರಶಃ ನಿಜವಾಗಲಿವೆ. ಇದು ನನ್ನ ಜೀವನದ ಅತಿ ದೊಡ್ಡ ಭರವಸೆ. ಹಾಗಾದರೆ ಏಪ್ರಿಲ್ 14 ಕಳೆದು ಹೋದ ನಂತರ 17ನೇ ತಾರೀಕಿನ ಸಂಜೆ ತನ್ನ ಪ್ರಬಲ ರೂಪವನ್ನು ತೋರಿಸುವ ಆ ಮಹಾ ತಾಂಡವ ಕಾಲಕ್ಕೆ ನೀವು ಸಿದ್ಧರಿದ್ದೀರಾ? ಇದೆಲ್ಲವೂ ಈಗ ಏತಕ್ಕಾಗಿ ನಡೆಯುತ್ತಿದೆ ಎಂದು ನೀವು ಆಶ್ಚರ್ಯಪಡಬಹುದು. ಏಪ್ರಿಲ್ 14ರ ನಂತರ ಗ್ರಹಗತಿಗಳು ಒಂದು ಅದೃಶ್ಯ ಹಾದಿಯನ್ನು ನಿರ್ಮಿಸುತ್ತವೆ. ಆ ಹಾದಿಯು ನೇರವಾಗಿ ನಿಮ್ಮ ಭಾಗ್ಯದ ನಕ್ಷತ್ರದತ್ತ ಸಾಗುತ್ತದೆ. ಏಪ್ರಿಲ್ ಮತ್ತು ಮೇ ತಿಂಗಳ ರಾತ್ರಿಗಳಲ್ಲಿ ವರ್ಷಗಳಿಂದ ತೆರೆಯಲು ಹವಣಿಸುತ್ತಿದ್ದ ಆ ಅದೃಷ್ಟದ ಬಾಗಿಲುಗಳು ಈಗ ತೆರೆಯಲ್ಪಡಲಿವೆ. ಆದರೆ ಇಲ್ಲೊಂದು ದೊಡ್ಡ ವಿಘ್ನವಿದೆ. ನಿಮ್ಮ ಜೀವನದಲ್ಲಿ ಸಂಭವಿಸಲಿರುವ ಈ ಶುಭ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಪ್ರಬಲ ಶತ್ರುವಿಗೆ ಈಗಾಗಲೇ ಸುಳಿವು ಸಿಕ್ಕಿದೆ. ನಿಮ್ಮ ಮನೆಯ ಸಂತೋಷವನ್ನು ರಹಸ್ಯವಾಗಿ ಕಟ್ಟಿಹಾಕಿದ ವ್ಯಕ್ತಿ, ನಿಮ್ಮ ನಗು ಕಂಡರೆ ಹೊಟ್ಟೆ ಉರಿಯುವ ವ್ಯಕ್ತಿ, ಈ ಅಮೃತ ಸಿದ್ಧಿ ಯೋಗದ ಸಮಯದಲ್ಲಿ ನಿಮ್ಮ ಬೆನ್ನುಮೂಳೆಯನ್ನು ಮುರಿಯಲು ಭಯಾನಕ ಪಿತೂರಿಯನ್ನು ರೂಪಿಸುತ್ತಿದ್ದಾನೆ. ಆದರೆ ನೆನಪಿಡಿ, ನೀವು ಈ ಸಂದೇಶದ ಅಂತ್ಯದವರೆಗೆ ತಲುಪಿದ್ದರೆ ನೀವು ಒಬ್ಬಂಟಿಯಲ್ಲ. ಆ ದೈವಿಕ ಶಕ್ತಿಯು ಅದೃಶ್ಯ ಗುರಾಣಿಯಂತೆ ನಿಮ್ಮೊಂದಿಗೆ ನಿಲ್ಲಲಿದೆ. ಆ ದೈವಿಕ ಗುರಾಣಿ ನಿಮ್ಮನ್ನು ರಕ್ಷಿಸುತ್ತಿರುವಾಗ ಆಳವಾಗಿ ಯೋಚಿಸಿ. ನಿಮ್ಮ ಪ್ರತಿಯೊಂದು ಸುಖ, ಯಶಸ್ಸು ಮತ್ತು ಬೆಳವಣಿಗೆಯನ್ನು ಮೌನವಾಗಿ ಗಮನಿಸುತ್ತಿರುವ ಆ ಶತ್ರು ಯಾರು? ಬಹುಶಃ ಆ ವೈರಿ ನಿಮ್ಮ ಸುತ್ತಲೇ ಇರಬಹುದು. ಆಪ್ತ ಎಂದು ನೀವು ನಂಬಿದ ಮುಖವೇ ಈಗ ನಿಮ್ಮ ಕನಸುಗಳನ್ನು ಮಣ್ಣು ಮಾಡಲು ಸಂಚು ಹೂಡುತ್ತಿದೆ. ಆ ವ್ಯಕ್ತಿ ಏನು ಮಾಡಲಿದ್ದಾನೆಂದು ನಿಮಗೆ ತಿಳಿದಿದೆಯೇ? ಅವನು ಈ ಸುಸಂದರ್ಭವನ್ನು ಕದಿಯಲು ಮತ್ತು ಅದನ್ನು ತನ್ನದಾಗಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾನೆ. ನಿಮ್ಮ ಹಾದಿಯನ್ನು ಕತ್ತಲೆಯಿಂದ ತುಂಬಲು ಮತ್ತು ಕುಟುಂಬದ ನೆಮ್ಮದಿಯನ್ನು ಕದಿಯಲು ಪಿತೂರಿಗಳನ್ನು ಹೂಡುತ್ತಿದ್ದಾನೆ. ಆದರೆ ನಾನೀಗ ಪ್ರತಿಯೊಂದು ಪದರವನ್ನು ಬಿಚ್ಚಿಟ್ಟು ಆ ಶತ್ರು ಯಾರು ಮತ್ತು ಅವನು ನಿಮ್ಮ ಮೇಲೆ ಯಾವ ಪ್ರಯೋಗಗಳನ್ನು ಮಾಡಲಿದ್ದಾನೆ ಎಂಬುದರ ಬಗ್ಗೆ ನಿಜವಾದ ಸತ್ಯವನ್ನು ಬಹಿರಂಗಪಡಿಸುತ್ತೇನೆ. ಅದಕ್ಕೂ ಮುನ್ನ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಬರಲಿರುವ ಆ ಮಹಾಧನಯೋಗದ ಬಗ್ಗೆ ನೀವು ತಿಳಿಯಲೇಬೇಕು. ಇದು ನಿಮ್ಮ ಭವಿಷ್ಯವನ್ನು ಮಾತ್ರವಲ್ಲದೆ ನಿಮ್ಮ 7 ತಲೆಮಾರುಗಳ ಇತಿಹಾಸ ಮತ್ತು ಗತಿಯನ್ನು ಬದಲಿಸಲಿದೆ. ಹೌದು, ನಿಮ್ಮ 7 ಪೀಳಿಗೆಗಳ ಹಣೆಬರಹವೇ ಬದಲಾಗುತ್ತದೆ. ನಿಮ್ಮ ಅದೃಷ್ಟದ ಪುಸ್ತಕದಲ್ಲಿ ಹೊಸ ಅಧ್ಯಾಯ ಬರೆಯಲ್ಪಡುತ್ತದೆ. ನಿಮ್ಮ ಕುಟುಂಬದ ಮುಂಬರುವ ಪೀಳಿಗೆಗಳು ಸಹ ಈ ದೈವಿಕ ಯೋಗದ ಫಲವನ್ನು ಅನುಭವಿಸುತ್ತವೆ.
ಇದನ್ನು ಹಗುರವಾಗಿ ಕಾಣಬೇಡಿ, ಏಕೆಂದರೆ ಇದು ಸಾಧಾರಣ ವಿಷಯವಲ್ಲ. ಈಗಲೇ ಒಂದು ಕಾಗದ ಮತ್ತು ಪೆನ್ನು ತೆಗೆದುಕೊಂಡು ಈ ಮಾತುಗಳನ್ನು ಬರೆದಿಟ್ಟುಕೊಳ್ಳಿ. ಏಪ್ರಿಲ್ 14ರ ನಂತರ ಇದೆಲ್ಲವೂ ನಿಜವಾದಾಗ ನಿಮಗೆ ಆಶ್ಚರ್ಯವಾಗುತ್ತದೆ. ಏಪ್ರಿಲ್ 14ರ ಸೂರ್ಯಾಸ್ತದ ನಂತರ ನಿಖರವಾಗಿ ಏಪ್ರಿಲ್ ಮತ್ತು ಮೇ ತಿಂಗಳಾದ್ಯಂತ ನೀವು ಕನಸಿನಲ್ಲೂ ಊಹಿಸದ ಘಟನೆಯೊಂದು ಜರುಗಲಿದೆ. ನಿಮಗೆ ಯಾವುದಾದರೂ ವಿಶೇಷ ವಸ್ತು ಲಭ್ಯವಾಗಬಹುದು. ಬಹುಶಃ ಅದು ಹಳೆಯ ಹೆಸರು, ಪವಿತ್ರ ಜಪಮಾಲೆ, ಮುಖ್ಯ ದಾಖಲೆಗಳು ಅಥವಾ ತಲೆಮಾರುಗಳಿಂದ ಸಂರಕ್ಷಿಸಲ್ಪಟ್ಟ ರಹಸ್ಯವಾಗಿರಬಹುದು. ಅಥವಾ ಯಾವುದಾದರೂ ಅದ್ಭುತವಾದ ಸುದ್ದಿಯನ್ನು ನೀವು ಕೇಳಲಿದ್ದೀರಿ. ಇದನ್ನು ಕೇಳಿದಾಗ ನಿಮ್ಮ ಸುತ್ತಲಿರುವರು ಇದನ್ನು ತಮಾಷೆ ಎಂದು ಭಾವಿಸಬಹುದು, ಆದರೆ ನಂತರ ಆಶ್ಚರ್ಯದಿಂದ ಬೆರಗಾಗುತ್ತಾರೆ. ಇದು ಹೇಗೆ ಸಾಧ್ಯ ಎಂದು ನೀವು ಕೂಡ ಆಶ್ಚರ್ಯಪಡಬಹುದು. ಆದರೆ ನಾನು ನಿಮಗೆ ಹೇಳುತ್ತೇನೆ, ಇದು ಕೇವಲ ಕಾಕತಾಳೀಯವಲ್ಲ, ಇದು ದೇವರ ದೈವಿಕ ನ್ಯಾಯದ ತೀರ್ಪು. ನಿಮ್ಮ ವರ್ಷಗಳ ಸಂಕಟ, ನಿಮ್ಮ ಕಣ್ಣೀರು ಮತ್ತು ಹಸಿವಿನ ನೋವನ್ನು ದೇವರು ಗಮನಿಸಿದ್ದಾನೆ. ಅದಕ್ಕಾಗಿಯೇ ಈಗ ತೀರ್ಪು ನಿಮ್ಮ ಪರವಾಗಿ ಬರುತ್ತದೆ. ಕಳೆದ 12 ವರ್ಷಗಳಲ್ಲಿ ನೀವು ಅನುಭವಿಸಿದ ಅವಮಾನಗಳು, ಸಹಾಯಕ್ಕಾಗಿ ಇತರರ ಮುಂದೆ ಬಗ್ಗಿದ ದಿನಗಳು, ಜಗತ್ತು ನಿಮ್ಮನ್ನು ಎಷ್ಟು ಕಡೆಗಣಿಸಿದೆ ಎಂಬ ನೋವು, ಇದೆಲ್ಲವೂ ಈಗ ಲೆಕ್ಕಕ್ಕೆ ಬರುತ್ತದೆ. ನೀವು ಒಬ್ಬಂಟಿಯಾಗಿ ಸುರಿಸಿದ ಪ್ರತಿ ಹನಿ ಕಣ್ಣೀರಿಗೂ ಮತ್ತು ನಿದ್ದೆಯಿಲ್ಲದೆ ಕಳೆದ ಪ್ರತಿ ರಾತ್ರಿಗೂ ಉತ್ತರವಾಗಿ ದೊಡ್ಡ ಅವಕಾಶ ಸಿಗುತ್ತದೆ. ಆ ದೈವಿಕ ತೀರ್ಪು ಎಷ್ಟು ನಿಷ್ಪಕ್ಷಪಾತವಾಗಿರುತ್ತದೆ ಎಂದರೆ, ಒಮ್ಮೆ ನಿಮ್ಮನ್ನು ನಿರ್ಲಕ್ಷಿಸಿದವರು ಮತ್ತು ನಿಮ್ಮ ಹೆಸರೆತ್ತಿದರೆ ಮುಖ ಸಿಂಡಿಸುತ್ತಿದ್ದವರು ತಾವಾಗಿಯೇ ನಿಮ್ಮ ಬಳಿಗೆ ಬರುತ್ತಾರೆ. ಅವರು ನಿಮ್ಮ ಸಹಾಯ ಯಾಚಿಸುತ್ತಾರೆ, ನಿಮ್ಮನ್ನು ಗೌರವಿಸುತ್ತಾರೆ ಮತ್ತು ನಿಮ್ಮ ಪಾದಗಳಿಗೆ ಬಿದ್ದು ಕ್ಷಮೆ ಕೋರುತ್ತಾರೆ. ಏನೂ ಇಲ್ಲದ ಈ ವ್ಯಕ್ತಿ ಇಷ್ಟು ಎತ್ತರಕ್ಕೆ ಹೇಗೆ ಬೆಳೆದ ಎಂದು ಅವರ ಕಣ್ಣುಗಳು ಆಶ್ಚರ್ಯದಿಂದ ತುಂಬಿರುತ್ತವೆ. ಆದರೆ ಇದೆಲ್ಲವೂ ಸಿದ್ಧಿಸಬೇಕಾದರೆ ನೀವು ಆ ಮೂರನೇ ನಿಗೂಢ ವಿಷಯವನ್ನು ಪೂರ್ಣವಾಗಿ ಅರ್ಥೈಸಬೇಕಾಗುತ್ತದೆ. ಈ ಮೂರನೆಯ ರಹಸ್ಯವು ಎಷ್ಟು ಶಕ್ತಿಶಾಲಿಯಾಗಿದೆ ಎಂದರೆ, ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ನೀವು ಅದನ್ನು ಪಾಲಿಸಿದರೆ ಮನೆಯಲ್ಲಿರುವ ವಾಸ್ತುದೋಷ, ನರದಿಷ್ಟಿ ಮತ್ತು ತಂತ್ರಮಂತ್ರಗಳಂತಹ ನಕಾರಾತ್ಮಕ ಶಕ್ತಿಗಳು ಬೆಂಕಿಯಲ್ಲಿ ಬೂದಿಯಾದಂತೆ ನಾಶವಾಗುತ್ತವೆ. ಒಂದೊಂದಾಗಿ ಆ ಎಲ್ಲಾ ಕೆಟ್ಟ ಶಕ್ತಿಗಳು ಮಾಯವಾಗಿ ನಿಮ್ಮ ಮನೆಗೆ ಸಕಾರಾತ್ಮಕ ಹರಿವು ಬರುತ್ತದೆ. ಬಾಳು ಬೆಳಕಿನಿಂದ ತುಂಬುತ್ತದೆ. ಪ್ರಾಮಾಣಿಕವಾಗಿ ಯೋಚಿಸಿ, ನಿಮ್ಮ ಮನೆಯಲ್ಲಿ ಬಿಕ್ಕಟ್ಟು ಎಲ್ಲಿದೆ ಎಂದು ನಿಮಗೆ ತಿಳಿದಿದೆಯೇ? ವರ್ಷಗಳಿಂದ ನಿಮ್ಮ ಏಳಿಗೆಗೆ ಅಡ್ಡಿಯಾಗುತ್ತಿರುವ ಆ ನಕಾರಾತ್ಮಕತೆ ಎಲ್ಲಿದೆ ಎಂದು ಪತ್ತೆ ಹಚ್ಚಿದ್ದೀರಾ? ಪದೇ ಪದೇ ಜಗಳಗಳು ಸಂಭವಿಸುವ ಸ್ಥಳ, ಆರ್ಥಿಕ ಸಮಸ್ಯೆಗಳು ಎಲ್ಲಿಂದ ಉದ್ಭವಿಸುತ್ತಿವೆ ಮತ್ತು ಆರೋಗ್ಯದ ತೊಂದರೆಗಳು ಎಲ್ಲಿಂದ ಬರುತ್ತಿವೆ ಎಂಬುದನ್ನು ಗಮನಿಸಿ. ಅದು ನಿಮ್ಮ ಶಯನಗೃಹದ ಮೂಲೆಯಾಗಿರಬಹುದು, ಅಡುಗೆ ಮನೆಯ ಭಾಗವಾಗಿರಬಹುದು, ಅಥವಾ ಮುಖ್ಯ ದ್ವಾರದ ಬಳಿ ಇರುವ ಕತ್ತಲೆಯ ಜಾಗವಾಗಿರಬಹುದು. ಈಗ ನಾನು ಹೇಳಲಿರುವ ಮೂರನೆಯ ವಿಷಯವು ಈ ಸಮಸ್ಯೆಯ ಬೇರುಗಳ ಮೇಲೆ ನೇರವಾಗಿ ದಾಳಿ ಮಾಡುತ್ತದೆ. ಅದು ಬಡತನವನ್ನು ಬೇರುಸಹಿತ ಕಿತ್ತುಹಾಕಿ ಮನೆಯನ್ನು ದೈವಿಕ ಶಕ್ತಿಯಿಂದ ತುಂಬಿಸುತ್ತದೆ. ಭಯಪಡಬೇಡಿ, ನಾನು ಪ್ರತಿಯೊಂದು ಸತ್ಯವನ್ನು ನಿಮಗೆ ತೋರಿಸುತ್ತೇನೆ. ನಾನು ಇಲ್ಲಿ ನಿಷ್ಪ್ರಯೋಜಕ ಮಾತುಗಳನ್ನು ಹೇಳುತ್ತಿಲ್ಲ ಅಥವಾ ಖಾಲಿ ಭರವಸೆ ನೀಡುತ್ತಿಲ್ಲ. ಏಪ್ರಿಲ್ ಮತ್ತು ಮೇ ತಿಂಗಳು ಬಂದಾಗ, ಅಮೃತ ಸಿದ್ಧಿಯೋಗ ಆರಂಭವಾದ ತಕ್ಷಣ ನೀವು ರಾತ್ರಿ ಮಲಗುವಾಗ ನಿಮ್ಮ ಮನಸ್ಸಿನಲ್ಲಿ ಅಚಲವಾದ ನಂಬಿಕೆ ಮೂಡುತ್ತದೆ. ನನ್ನ ಹಣೆಬರಹ ಬದಲಾಗಿದೆ ಎಂದು ನಿಮ್ಮ ಆಂತರ್ಯವು ಕೂಗಿ ಹೇಳುತ್ತದೆ. ನೆನಪಿಡಿ, ಮೊದಲು ನಿಮ್ಮ ಆಲೋಚನೆ ಬದಲಾಗುತ್ತದೆ, ನಂತರ ಅವಕಾಶಗಳು ತಾವಾಗಿಯೇ ಹುಡುಕಿಕೊಂಡು ಬರುತ್ತವೆ. ಆಗ ಮಾತ್ರ ಹಣದ ಮಳೆ ಸುರಿಯುತ್ತದೆ ಮತ್ತು ಸಮಾಜದಲ್ಲಿ ಗೌರವ ಲಭಿಸುತ್ತದೆ. ಇದು ಬ್ರಹ್ಮಾಂಡವು ನಿಮಗಾಗಿ ಬರೆದ ಹೊಸ ಜೀವನ. ವಿಶ್ವವು ನಿಮಗಾಗಿ ಇದನ್ನು ಒಮ್ಮೆ ನಿರ್ಧರಿಸಿದೆ. ನೀವು ಮಾಡಬೇಕಾಗಿರುವುದು ಸರಿಯಾದ ಸಮಯದಲ್ಲಿ ಸರಿಯಾದ ಹೆಜ್ಜೆ ಇಡುವುದು. ಆದರೆ ಒಂದು ನೆನಪಿರಲಿ, ಈ ರಾಜಯೋಗವು ನಿರ್ಮಲ ಮನಸ್ಸಿನವರಿಗೆ ಮತ್ತು ಕಪಟತನ ಇಲ್ಲದವರಿಗೆ ಮಾತ್ರ ಫಲಿಸುತ್ತದೆ. ಈ ಮಾತುಗಳನ್ನು ಏಕಾಗ್ರತೆಯಿಂದ ಕೇಳಿ ಅಭ್ಯಾಸ ಮಾಡುವವರಿಗೆ ಫಲಿತಾಂಶ ನಿಶ್ಚಿತ. ಈಗ ನಾನು ನಿಮ್ಮನ್ನು ಒಂದು ವಿಷಯ ಕೇಳುತ್ತೇನೆ. ನೀವು ನಮ್ಮನ್ನು ಗೌರವಿಸಿದ್ದೀರಾ? ಇಲ್ಲದಿದ್ದರೆ ನಿಮ್ಮ ಅದೃಷ್ಟ ನಿನಂತಿಯೂ ಇನ್ನೂ ಬಾಕಿಯಿದೆ ಎಂದೇ ಅರ್ಥ. ನಂತರ ಪೂರ್ಣ ನಂಬಿಕೆಯಿಂದ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಎಂದು ಟೈಪ್ ಮಾಡಿ. ನಿಮ್ಮ ಈ ಸಮರ್ಪಣೆಯು ದೈವಿಕ ಶಕ್ತಿಗಳನ್ನು ಜಾಗೃತಗೊಳಿಸುತ್ತದೆ. ಆ ಪವಿತ್ರ ನಾಮಸ್ಮರಿಸುತ್ತಾ ನೀವು ಹೆಜ್ಜೆಯಿಟ್ಟ ತಕ್ಷಣ ಉಲ್ಲೇಖಿಸಿದ 3 ರಹಸ್ಯಗಳ ಶಕ್ತಿಯು ನಿಮ್ಮ ಬದುಕಿನಲ್ಲಿ ಜೀವಂತವಾಗುತ್ತದೆ. ಕಣ್ಣು ಮುಂದೆ ಪವಾಡಗಳು ನಡೆಯಲು ಶುರುವಾಗುತ್ತವೆ. ನಿಮ್ಮನ್ನು ತೊಂದರೆಗೊಳಿಸುತ್ತಿರುವ ಶತ್ರು ತನ್ನ ಆಟವನ್ನು ಕೊನೆಗೊಳಿಸುತ್ತಾನೆ. ಮಹಾಧನಯೋಗವು ನಿಮ್ಮ ಬಾಗಿಲನ್ನು ಬಡಿಯಲಿದೆ. ನೀವು ಹಿಂದೆ ಕಳೆದುಕೊಂಡಿದ್ದನ್ನು ದೇವರು ನಿಮಗೆ ಮರಳಿ ನೀಡಲಿದ್ದಾನೆ. ಇನ್ನು ವಿಳಂಬ ಮಾಡಬೇಡಿ, ನಿಮ್ಮ ನಂಬಿಕೆಯನ್ನು ಸಾಬೀತುಪಡಿಸಿ. ಒಂದು ಕ್ಷಣ ಆಳವಾಗಿ ಯೋಚಿಸಿ, ಈ ಮಟ್ಟದಲ್ಲಿ ನಿಮ್ಮ ಜೀವನವನ್ನು ತಲೆಕೆಳಗು ಮಾಡುತ್ತಿರುವ ಆ ಶತ್ರು ಯಾರು? ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ನಿಮ್ಮ ಸುತ್ತಲಿನವರೇ ಆಗಿದ್ದಾರೆ.
ನಿಮ್ಮ ವಿರುದ್ಧ ನಡೆಯುತ್ತಿರುವ ಪಿತೂರಿಗಳ ಎಲ್ಲಾ ರಹಸ್ಯಗಳು ಈಗ ಒಂದೊಂದಾಗಿ ಬಹಿರಂಗವಾಗುತ್ತವೆ. ಅದಕ್ಕೂ ಮುನ್ನ ಏಪ್ರಿಲ್ ಮತ್ತು ಮೇ ತಿಂಗಳ ಆ ಮಹಾಧನಯೋಗವು ಎಷ್ಟು ಶಕ್ತಿಶಾಲಿ ಎಂದು ಅರಿಯಿರಿ. ಇದು 7 ತಲೆಮಾರುಗಳ ಹಣೆಬರಹವನ್ನೇ ಪುನಃ ಬರೆಯಲಿದೆ. ಮತ್ತೆ ಹೇಳುತ್ತಿದ್ದೇನೆ, ಹಗುರವಾಗಿ ಕಾಣಬೇಡಿ. ಈಗಲೇ ಬರೆದಿಟ್ಟುಕೊಳ್ಳಿ ಮತ್ತು ನಾಳೆ ಪವಾಡ ಸಂಭವಿಸಿದಾಗ ನೆನಪು ಮಾಡಿಕೊಳ್ಳಿ. ಏಪ್ರಿಲ್ ಸಂಜೆಯ ಸೂರ್ಯಾಸ್ತದಿಂದ ನಿಮಗೆ ಅದ್ಭುತ ಸುದ್ದಿ ಅಥವಾ ಮಾಹಿತಿ ಲಭಿಸಲಿದೆ. ಇದನ್ನು ಕೇಳುವ ಯಾರಾದರೂ ಅದನ್ನು ಪವಾಡ ಎಂದು ಕರೆಯದೇ ಇರಲು ಸಾಧ್ಯವಿಲ್ಲ. ಆದರೆ ನಾನು ಇದನ್ನು ಈಶ್ವರನ ನ್ಯಾಯದ ಕ್ರಿಯೆ ಎಂದು ಕರೆಯುತ್ತೇನೆ. ವರ್ಷಗಳಿಂದ ಬಾಕಿಯಿರುವ ತೀರ್ಪು ಈಗ ನಿಮ್ಮ ಪರವಾಗಿ ಬರಲಿದೆ. ಕಳೆದ 12 ವರ್ಷಗಳಲ್ಲಿ ನೀವು ಅನುಭವಿಸಿದ ಅವಮಾನಗಳು, ನೋವುಗಳು ಈಗ ಲೆಕ್ಕಕ್ಕೆ ಸಿದ್ಧವಾಗಿವೆ. ನೀವು ಸುರಿಸಿದ ಪ್ರತಿ ಹನಿ ಕಣ್ಣೀರಿಗೆ ಮತ್ತು ಪ್ರತಿ ಹೊಡೆತಕ್ಕೆ ಈಗ ಲೆಕ್ಕ ಹಾಕಬೇಕಾದ ಸಮಯ ಬಂದಿದೆ. ಮಕರ ರಾಶಿಯವರೇ, ಜಾಗೃತರಾಗಿರಿ. ನಿಮ್ಮನ್ನು ನೋಡಿ ಮುಖಗಂಟು ಹಿಕ್ಕಿದವರು ಈಗ ನಿಮ್ಮ ಮನೆ ಬಾಗಿಲು ತಟ್ಟುತ್ತಾರೆ. ನೀವು ಸಹಾಯ ಯಾಚಿಸುವ ದಿನಗಳು ಮುಗಿದಿವೆ. ಆದರೆ ಇದೆಲ್ಲವೂ ಸಾಧ್ಯವಾಗಬೇಕಾದರೆ ಆ 3ನೆಯ ರಹಸ್ಯವನ್ನು ನೀವು ತಿಳಿಯಬೇಕು. ಅದು ಅತ್ಯಂತ ಶಕ್ತಿಶಾಲಿ. ಏಪ್ರಿಲ್ ಮತ್ತು ಮೇ ತಿಂಗಳ ಅಮೃತ ಸಿದ್ಧಿಯೋಗ ಅವಧಿಯಲ್ಲಿ ನೀವು ಅದನ್ನು ಪಾಲಿಸಿದರೆ ಮನೆಯಲ್ಲಿರುವ ವಾಸ್ತುದೋಷ ಮತ್ತು ದುಷ್ಟಶಕ್ತಿಗಳು ಬೂದಿಯಾಗುತ್ತವೆ. ನಿಮ್ಮ ಮನೆಯಲ್ಲಿ ಆ ನಕಾರಾತ್ಮಕತೆ ಎಲ್ಲಿ ಅಡಗಿದೆ ಎಂದು ಗಮನಿಸಿದ್ದೀರಾ? ಆರ್ಥಿಕ ಬೆಳವಣಿಗೆಗೆ ಯಾವ ಶಕ್ತಿ ಅಡ್ಡಿಯಾಗುತ್ತಿದೆ? 3ನೆಯ ರಹಸ್ಯವು ಆ ಸಮಸ್ಯೆಯ ಬೇರುಗಳನ್ನು ಕಿತ್ತುಹಾಕುತ್ತದೆ. ಅದು ಮನೆಯನ್ನು ದೈವಿಕ ಬೆಳಕಿನಿಂದ ತುಂಬಿಸುತ್ತದೆ. ಚಿಂತಿಸಬೇಡಿ, ಶಾಂತವಾಗಿ ಆಲಿಸಿ. ಅಮೃತ ಸಿದ್ಧಿಯೋಗ ಆರಂಭವಾದಾಗ ನಿಮಗೆ ಅಪರಿಚಿತ ಧೈರ್ಯ ಉಂಟಾಗುತ್ತದೆ. ಈ ಬದಲಾವಣೆ ಆಲೋಚನೆಯಲ್ಲಿ ಶುರುವಾಗಿ ನಂತರ ಅವಕಾಶಗಳ ರೂಪದಲ್ಲಿ ಬರುತ್ತದೆ. ಅಂತಿಮವಾಗಿ ಸಂಪತ್ತು ಸುರಿಯುತ್ತದೆ. ವಿಧಾತ ನಿಮಗಾಗಿ ಬರೆದ ಹೊಸ ಜೀವನ. ಆದರೆ ಶುದ್ಧ ಮನಸ್ಸಿನವರಿಗೆ ಮಾತ್ರ ಇದು ಅನ್ವಯಿಸುತ್ತದೆ. ನೀವು ಈಗಾಗಲೇ ನಿಮ್ಮ ಭಕ್ತಿಯನ್ನು ವ್ಯಕ್ತಪಡಿಸಿದ್ದೀರಾ? ಇಲ್ಲದಿದ್ದರೆ ನಿಮ್ಮ ಅದೃಷ್ಟ ಇನ್ನೂ ಬಾಕಿಯಿದೆ ಎಂದೇ ಅರ್ಥ. ಪೂರ್ಣ ನಂಬಿಕೆಯಿಂದ ದೈವಿಕ ನಾಮ ಸ್ಮರಿಸಿದರೆ 3 ರಹಸ್ಯಗಳ ಶಕ್ತಿ ಸಕ್ರಿಯಗೊಳ್ಳುತ್ತದೆ. ಮಕರ ರಾಶಿಯವರಿಗೆ ಏಪ್ರಿಲ್ 14, 2026ರಿಂದ ಈ ದೊಡ್ಡ ಬದಲಾವಣೆ ಶುರುವಾಗಿದೆ. ಅಮೃತಗಳಿಗೆ, ರಾಜಯೋಗಗಳ ಈ ಸಂಗಮ ಕಳೆದ 100 ವರ್ಷಗಳಲ್ಲಿ ಬಂದಿಲ್ಲ. ಈ ಅವಧಿಯು ಬದುಕನ್ನು ಸ್ವರ್ಗದಂತೆ ಮಾಡಬಹುದು. ಆಸೆಗಳು ಈಡೇರುತ್ತವೆ. ಶತ್ರುಗಳ ಆಟ ಮುಗಿಯುವ ದಿನ ಹತ್ತಿರದಲ್ಲಿದೆ. 7 ಜನ್ಮದ ಬಡತನ ತೊರೆಯುವ ಸಮಯ ಬಂದಿದೆ. ಕಳೆದ 12 ವರ್ಷಗಳ ಕಷ್ಟಗಳಿಗೆ ದೇವರು ನ್ಯಾಯ ಒದಗಿಸುತ್ತಾರೆ. ಆದರೆ ಒಂದು ಮುಖ್ಯ ಎಚ್ಚರಿಕೆ: ಈ 2 ತಿಂಗಳು ಯಾರನ್ನೂ ಕುರುಡಾಗಿ ನಂಬಬೇಡಿ. ವೈಯಕ್ತಿಕ ರಹಸ್ಯಗಳನ್ನು ಹಂಚಿಕೊಳ್ಳಬೇಡಿ. ಮಹಾತಾಂಡವ ಯೋಗವು ಹರಿತವಾದ ಕತ್ತಿಯಂತೆ. ಸರಿಯಾಗಿ ಬಳಸಿದರೆ ಅದೃಷ್ಟ ಹೊಳೆಯುತ್ತದೆ, ತಪ್ಪು ಮಾಡಿದರೆ ಕಷ್ಟಗಳು ದೂರವಾಗುವುದಿಲ್ಲ. ನಿಮ್ಮ ಕೆಲಸವನ್ನು ನಿರಂತರವಾಗಿ ಮಾಡಿ. ದೇವರಲ್ಲಿ ಅಚಲ ನಂಬಿಕೆ ಇಡಿ. ಯಾರೊಂದಿಗೂ ಕೆಟ್ಟದಾಗಿ ವರ್ತಿಸಬೇಡಿ. ಯಾರಾದರೂ ನೋವು ನೀಡಿದರೆ ಶಿಕ್ಷಿಸುವ ಜವಾಬ್ದಾರಿಯನ್ನು ಶನಿದೇವನಿಗೆ ಬಿಟ್ಟುಬಿಡಿ. ನೀವು ಶಿಕ್ಷಿಸುವ ಜವಾಬ್ದಾರಿ ಇಲ್ಲ, ದೇವರು ಅದನ್ನು ನೋಡಿಕೊಳ್ಳುತ್ತಾನೆ. ಪೂರ್ಣ ಸಮರ್ಪಣೆಯಿಂದ ಮುನ್ನಡೆಯಿರಿ. ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಹಂಚಿಕೊಳ್ಳಿ. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಸದಾ ನಮ್ಮೊಂದಿಗೆ ಇರಿ. ಧನ್ಯವಾದಗಳು.